ನಮಸ್ಕಾರ. ನಮಗೆಲ್ಲರಿಗೂ ಕೂಡ ಮಹಾಭಾರತ ಅಂತ ಹೇಳಿದ ಕೂಡಲೇ ಅಲ್ಲಿ ನಮಗೆ ಕುರುಕ್ಷೇತ್ರದ ಯುದ್ಧ ನೆನಪಾಗ್ತದೆ, ಅರ್ಜುನನ ಸಮಸ್ಯೆ ನೆನಪಾಗ್ತದೆ, ಅರ್ಜುನನ ವಿಷಾದ ನೆನಪಾಗ್ತದೆ, ಕೃಷ್ಣನ ರಣತಂತ್ರಗಳು ನೆನಪಾಗ್ತದೆ, ದ್ರೌಪದಿಯ ದುಃಖ ನೆನಪಾಗ್ತದೆ, ಪಾಂಡವರ ಕಷ್ಟ ನೆನಪಾಗ್ತದೆ, ಕೌರವರ ದುಷ್ಟತನ, ದಾಷ್ಟ್ಯತನ, ಅಟ್ಟಹಾಸ, ಶಕುನಿಯ ಆ ತಂತ್ರಗಳು, ಮೋಸಗಾರಿಕೆ ಇದೆಲ್ಲ ನಮಗೆ ನೆನಪಾಗ್ತದೆ. ಆದರೆ ಮಹಾಭಾರತದಲ್ಲಿ ಇದಕ್ಕೂ ಮಿಗಿಲಾಗಿ ಅನೇಕ ವಿಚಾರಗಳುಂಟು, ಜೀವನಕ್ಕೆ ಮೌಲ್ಯಗಳನ್ನು ಕೊಡುವಂಥ ಅನೇಕ ಕಥೆಗಳುಂಟು. ಅದರಲ್ಲಿ ಒಂದು ಕಥೆಯನ್ನು ಇವತ್ತು ನಾವು ನೋಡುವ. ಧರ್ಮರಾಯನಿಗೂ ಕೂಡ ಅವನು ಧರ್ಮಿಷ್ಠ ಅಂತ ಹೇಳುವಂತಹ ಆ ಒಂದು ಅಹಂಕಾರವನ್ನು ಇಳಿಸಿದಂತಹ ಕತೆ. ಧರ್ಮರಾಯನಿಗೂ ಕೂಡ ಒಂದೊಮ್ಮೆ ನಾನು ತುಂಬ ಧರ್ಮಿಷ್ಠ ಅಂತ ಹೇಳುವಂತಹ ಒಂದು ಅಹಂಕಾರ ಇತ್ತಂತೆ. ಆ ಅಹಂಕಾರವು ಒಂದು ಮುಂಗುಸಿಯಿಂದ ಕಳೆದು ಹೋಯಿತು ಅಂತ ಹೇಳುವಂಥದ್ದು. ಕುರುಕ್ಷೇತ್ರದ ಯುದ್ಧ ಪೂರ್ತಿಯಾಗಿ ಮುಗಿದಿದೆ. ಧರ್ಮರಾಯನನ್ನು ಆ ಹಸ್ತಿನಾವತಿಯ ಧರ್ಮಸಿಂಹಾಸನದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕುಳ್ಳಿರಿಸಿ ಆಗಿದೆ. ಆಗಿದ್ದಾಗ ಅವನಿಗೆ ಧರ್ಮರಾಯನಿಗೆ ಯಾವಾಗಲೂ ಒಂದು ಚಿಂತೆ ಕಾಡ್ತಿತ್ತಂತೆ. ಅಯ್ಯೋ, ನನ್ನಿಂದಾಗಿ ಇಷ್ಟು ದೊಡ್ಡ ಯುದ್ಧ ಆಯ್ತಲ್ಲ, ಎಷ್ಟು ಜನ ಸೈನಿಕರು ಸತ್ರು, ಎಷ್ಟು ಜನ ಹೆಂಗಸರು ವಿಧವೆಯರಾದರು, ಎಷ್ಟು ಜನ ಮಕ್ಕಳಿಗೆ ಅಪ್ಪ ಇಲ್ಲದೇ ಆಗಿ ಹೋಯಿತು, ಎಲ್ಲ ಯುವಕರೂ ಕೂಡ ಈ ಯುದ್ಧದಲ್ಲಿ ನಾಶ ಆಗಿ ಹೋದ್ರಲ್ಲ, ನನ್ನ ಕೈಯಿಂದ ನನ್ನ ಹಿರಿಯರು ಮಕ್ಕಳು ಎಷ್ಟು ಜನರ ಸಾವಿಗೆ ನಾನು ಕಾರಣ ಆದೆ ಅಲ್ಲ, ನನಗೆ ಈ ಒಂದು ಪಟ್ಟಾಭಿಷೇಕ, ಈ ಒಂದು ರಾಜ ಪದವಿ, ಈ ಒಂದು ಚಕ್ರವರ್ತಿ ಸ್ಥಾನ ನನಗೆ ಬೇಕಿತ್ತ ಅಂತ ದುಃಖಿಸ್ತಾ ಇರ್ತಾನಂತೆ. ಆವಾಗ ಅವನ ಹಿರಿಯರು, ಪುರೋಹಿತರು, ಕುಲಗುರುಗಳು ಎಲ್ಲರೂ ಸೇರಿಕೊಂಡು, ಕೃಪಾಚಾರ್ಯರು ಮುಂತಾದವರಿದ್ದಾರೆ, ಅವರೆಲ್ಲ ಸೇರಿಕೊಂಡು ಇವನಿಗೆ ಅಶ್ವಮೇಧ ಯಾಗವನ್ನು ನೀನು ಮಾಡು ಅಂತ ಸೂಚನೆ ಕೊಡ್ತಾರೆ. ಧರ್ಮರಾಯ ಮಹಾಧರ್ಮಿಷ್ಠ, ದಾನದಲ್ಲಿ, ಧರ್ಮದಲ್ಲಿ, ಸತ್ಯದಲ್ಲಿ, ನಿಷ್ಠೆಯಲ್ಲಿ ಎತ್ತಿದ ಕೈ, ಸಾಕ್ಷಾತ್ ಯಮಧರ್ಮರಾಯನ ಅಂಶ. ಅಂತಹ ಧರ್ಮರಾಯ ಅಶ್ವಮೇಧ ಯಾಗದ ಸಿದ್ಧತೆಯನ್ನು ಮಾಡ್ತಾನೆ. ಪುರೋಹಿತರುಗಳೆಲ್ಲ ಬಂದು ಎಲ್ಲ ದೇವಾನುದೇವತೆಗಳು, ಸಪ್ತರ್ಷಿಗಳೂ ಕೂಡ ಆ ಯಾಗದಲ್ಲಿ ಭಾಗಿಯಾಗಿದ್ರು ಅಂತ ಮಹಾಭಾರತ. ಹಾಗೆ ಎಲ್ಲರೂ ಬಂದಿದ್ದಾರೆ. ಯಜ್ಞ ಅತ್ಯಂತ ಚೆನ್ನಾಗಿ ವಿಜೃಂಭಣೆಯಿಂದ ನೆರವೇರಿತಂತೆ. ಈ ಯಜ್ಞದಲ್ಲಿ ಧರ್ಮರಾಯ ಎಲ್ಲರಿಗೂ ಕೂಡ ಬೇಕಾದಷ್ಟು ದಾನಗಳನ್ನು ಮಾಡಿದ್ದಾನೆ, ಧರ್ಮಗಳನ್ನು ಮಾಡಿದ್ದಾನೆ, ಅತಿಥಿ ಸತ್ಕಾರ ಮಾಡಿದ್ದಾನೆ, ಬ್ರಾಹ್ಮಣರಿಗೆ ಹೇರಳವಾಗಿ ದಕ್ಷಿಣೆಯನ್ನು ಕೊಟ್ಟಿದ್ದಾನೆ, ಹೊಟ್ಟೆ ತುಂಬ ಭೋಜನವನ್ನು ಹಾಕಿಸಿದ್ದಾನೆ. ಬಂದಂಥ ಯಾರೂ ಕೂಡ ಅತೃಪ್ತಿಯಿಂದ ಹೋಗಲಿಲ್ಲ. ಎಲ್ಲ ಬಂದವರು ಯಜ್ಞ ಅಂತ ಇದ್ದರೆ ಅದು ಧರ್ಮರಾಯನ ಅಶ್ವಮೇಧ ಯಾಗ ಅಂತ ಹೇಳಿಕೊಂಡು ಅವನನ್ನು ಹೊಗಳಿ ಮಾತಾಡಿಕೊಂಡು ಆ 5 ಜನ ಅಣ್ಣ ತಮ್ಮಂದರ ಬಾಂಧವ್ಯವನ್ನು ನೋಡಿಕೊಂಡು ಸಂತೋಷದಿಂದ ಹೋಗ್ತಾ ಇದ್ದಾರೆ. ಹೀಗೆ ಎಲ್ಲರೂ ಹೋಗಬೇಕಾದ್ರೆ ಆ ಅಶ್ವಮೇಧ ಯಾಗ ನಡೀತಾ ಇದ್ದಂಥ ಆ ಪ್ರದೇಶಕ್ಕೆ ಒಂದು ಮುಂಗುಸಿ ಬರ್ತದಂತೆ. ಆ ಮುಂಗುಸಿಯನ್ನು ನೋಡಿದ ತಕ್ಷಣ ಎಲ್ಲರೂ ಗಾಬರಿ ಆಗ್ತಾರೆ. ಯಾಕೆಂದರೆ ಆ ಮುಂಗುಸಿಯ ಶರೀರದ ಅರ್ಧ ಭಾಗ ಚಿನ್ನಾಗಿತ್ತು, ಬಂಗಾರದ ವರ್ಣ ಇತ್ತು, ಇನ್ನರ್ಧ ಭಾಗ ಸಾಮಾನ್ಯ ಮುಂಗುಸಿ ಅಂತಿತ್ತು. ಆ ಮುಂಗುಸಿ ಬಂದು ಆ ಧರ್ಮರಾಯ ಮಾಡಿದಂತಹ ಯಾಗದ ಆ ಯಜ್ಞ ಮಂಟಪದಲ್ಲಿ ಹೊರಳಾಡ್ತದಂತೆ. ಪೂರ್ತಿ ಹೊರಳಾಡಿ ಆದ ಮೇಲೆ ಬಂದು ಧರ್ಮರಾಯನಲ್ಲಿ ಹೇಳ್ತದಂತೆ, ನೋಡಪ್ಪ, ನೀನು ಈ ಯಜ್ಞ ಮಾಡಿದಿ, ಯಾಗ ಮಾಡಿದಿ, ದಾನ ಮಾಡಿದಿ, ಧರ್ಮ ಮಾಡಿದಿ, ಎಲ್ಲರೂ ನಿನ್ನನ್ನು ಹೊಗಳುತ್ತಾರೆ. ಆದರೆ ನಿನ್ನಂತಹ ಯಾಗವನ್ನು ಯಾರೂ ಮಾಡಲಿಲ್ಲ. ಬಂದು ನೋಡುವುದಾದರೆ ಈ ಯಾಗವನ್ನು ನೋಡಬೇಕು ಅಂತ ಹೇಳಿಕೊಂಡು ಎಲ್ಲರೂ ಹೋದರು. ನಾನೂ ಕೇಳಿದೆ, ಕೇಳಿ ಇಲ್ಲಿ ಬಂದೆ. ಆದರೆ ನಿನ್ನ ಯಾಗ ಏನು ಉಂಟಲ್ಲ, ಯಜ್ಞ ಏನಿದೆಯಲ್ಲ, ಇದು ಹಿಂದೆ ಶಕ್ರುಪ್ರಸ್ಥ ಅಂತ ಹೇಳುವಂಥ ಒಬ್ಬ ಬಡ ಬ್ರಾಹ್ಮಣ ಮಾಡಿದಂತಹ ದಾನಕ್ಕೆ ಸರಿಸಮಾನ ಆಗಲಿಲ್ಲ ಅಂತ ಆ ಮುಂಗುಸಿ ಹೇಳುತ್ತದಂತೆ. ಒಬ್ಬ ಬಡ ಬ್ರಾಹ್ಮಣ, ಶಕ್ತುಪ್ರಸ್ಥ ಅಂತ ಅವನ ಹೆಸರು, ಅವನು ದಾನ ಮಾಡಿದ್ದಾನೆ, ಆ ದಾನಕ್ಕೆ ನಿನ್ನ ಈ ದಾನಗಳು ಸರಿಸಮಾನ ಆಗಲಿಲ್ಲ ಅಂತ. ಆವಾಗ ಧರ್ಮರಾಯ ಕೇಳುತ್ತಾನಂತೆ, ಯಾರವನು ಶಕ್ತುಪ್ರಸ್ಥ, ಅವನು ಏನನ್ನು ದಾನ ಮಾಡಿದ ಅಂತ. ಆವಾಗ ಮುಂಗುಸಿ ಹೇಳ್ತಾನಂತೆ, ಬಹಳ ಹಿಂದೆ ಕುರುಕ್ಷೇತ್ರದಲ್ಲಿ ಬ್ರಾಹ್ಮಣ ಒಂದು ಕುಟುಂಬ ವಾಸ ಮಾಡ್ತಾ ಇತ್ತು. ಆವಾಗ ಊರಿಗೆಲ್ಲ ಬರಗಾಲ ಬಂದಿತ್ತು. ಆ ಬ್ರಾಹ್ಮಣ ಆದರೂ ಶಿಲೋಂಚ ವೃತ್ತಿ ಅಂತ ಹೇಳುವಂಥ ಜೀವನ ನಿರ್ವಹಣೆಯ ಒಂದು ಕ್ರಮ, ಅದನ್ನು ಮಾಡಿಕೊಂಡು ಅವನು ಜೀವನವನ್ನು ಸಾಗಿಸ್ತಾ ಇದ್ದ. ಶಿಲೋಂಚ ವೃತ್ತಿ ಅಂತ ಹೇಳಿದರೆ ಗದ್ದೆಯಲ್ಲಿ ಭತ್ತವನ್ನೆಲ್ಲ ನಾಟಿ ಮಾಡಿ ಆದ ನಂತರ ಆ ಭತ್ತವನ್ನು ಗಂಟು ಕಟ್ಟಿ ತಕೊಂಡು ಹೋಗ್ತಾರೆ ಮನೆಗೆ. ಹಾಗೆ ಹೋದಾಗ ಕೆಲವೊಂದಷ್ಟು ಕಾಳುಗಳೆಲ್ಲ ನೆಲದಲ್ಲಿ ಬಿದ್ದಿರ್ತದೆ. ಹಾಗೆ ಬಿದ್ದಂತಹ ಕಾಳುಗಳೇನಿರ್ತದಲ್ಲ ಅದನ್ನೆಲ್ಲ ಪಕ್ಷಿಗಳು ಕೂಡ ಬಂದು ತಿಂತಾವೆ. ಪಕ್ಷಿಗಳೂ ತಿಂದಾದ ನಂತರ ಯಾವುದಲ್ಲಿ ಉಳಿದಿತ್ತು ನೋಡಿ, ಆ ಗದ್ದೆಯಲ್ಲಿ ಕೆಲಸ ಮಾಡಿದಂತಹ ಜಾಗದಲ್ಲಿ ಅಲ್ಲಿ ಉಳಿದಿದ್ದಂತಹ ಧಾನ್ಯವನ್ನು ಕೊಂಡೋಗಿ ಅಡುಗೆ ಮಾಡಿ ತಿನ್ನುವುದು, ಇದನ್ನು ಶಿಲೋಂಚ ವೃತ್ತಿ ಅಂತ ಹೇಳೋದು. ಈ ರೀತಿಯಾಗಿ
ಜೀವನವನ್ನು ನಡೆಸ್ತಾ ಇದ್ದಂಥವನು. ಅಲ್ಲಿ ಸಿಕ್ಕಿದಂತಹ ಆ ಧಾನ್ಯಗಳು ಒಂದು ಸ್ವಲ್ಪ ಸ್ವಲ್ಪ ತಕ್ಕೊಂಡು ಹೋಗಿ ಅದನ್ನು ಬೇಯಿಸಿ ಅವನ ಹೊಟ್ಟೆ ಹೊರ್ಕೊಳ್ತಾ ಇದ್ದಂಥ ಬ್ರಾಹ್ಮಣ. ಈ ರೀತಿಯಾದಂಥ ಪದ್ಧತಿಗಳೆಲ್ಲ ಆಗಿನ ಕಾಲಕ್ಕಿತ್ತು. ಈ ರೀತಿಯಾದಂಥ ವ್ರತಗಳು ನಿಯಮಗಳನ್ನೆಲ್ಲ ಇಟ್ಟುಕೊಂಡಿದ್ರು ಕೆಲವೊಬ್ಬರೆಲ್ಲ ಬ್ರಾಹ್ಮಣರು, ಕೆಲವೊಬ್ಬರೆಲ್ಲ ಧರ್ಮಿಷ್ಠರೆಲ್ಲ ಈ ರೀತಿಯಾದಂತಹ ಜೀವನ ಮಾಡ್ತಿದ್ರು ತಪಸ್ವಿಗಳು. ಇವನು ಆ ರೀತಿ. ಬರಗಾಲ ಬಂದಿತ್ತು, ಎಲ್ಲಿಯೂ ಕೂಡ ಅವನಿಗೆ ಅವನ ಶಿಲೋಂಚ ವೃತ್ತಿಗೆ ಅನುಸಾರವಾಗಿ ತರಲಿಕ್ಕೆ ಎಲ್ಲಿಯೂ ಧಾನ್ಯಗಳಿಲ್ಲ. ಹಾಗಿದ್ರೂ ಕೂಡ ಯಾವತ್ತೋ ಒಮ್ಮೆ ಅವನಿಗೆ ಯಾರೋ ಕೊಟ್ಟಂಥದ್ದು, ಎಲ್ಲೋ ಸಿಕ್ಕಿಂಥದ್ದಂತೋ ಒಂದಿಷ್ಟು ಧಾನ್ಯ ಸಿಕ್ಕಿತಂತೆ ಆ ಬಡ ಬ್ರಾಹ್ಮಣನಿಗೆ. ಶಿಲೋಂಚ ವೃತ್ತಿಯ ಮುಖಾಂತರವೇ ಅವನು ಬದುಕುತ್ತಿದ್ದ. ಎಲ್ಲಿಯೋ ಯಾರೋ ಹಾಕಿಟ್ಟಿದ್ರೋ ಏನೋ ಯಾವುದೋ ಧಾನ್ಯ ಅವನಿಗೆ ಸಿಕ್ಕಿದೆ. ಒಂದು ಮುಷ್ಟಿ ತಂದಿದ್ದ. ಅವನು, ಅವನ ಹೆಂಡತಿ, ಅವನ ಮಗ ಮತ್ತು ಅವನ ಸೊಸೆ, ಇಷ್ಟು ಜನ ಅವರ ಕುಟುಂಬದಲ್ಲಿದ್ದಂಥ ಸದಸ್ಯರು. ಆ ಅನ್ನವನ್ನು ಬೇಯಿಸಿ ಇನ್ನೇನು ಅವರು ಊಟ ಮಾಡಬೇಕು ಅಂತ ಆಗುವಾಗ ಅಲ್ಲಿಗೆ ಯಾರೋ ಬೇಡಿಕೊಂಡು ಬಂದು ಬಿಡ್ತಾರೆ. ಭವತಿ ಭಿಕ್ಷಾಂದೇಹಿ, ನನಗೆ ಆಹಾರವನ್ನು ಕೊಡು ಅಂತ ಕೇಳ್ತಾ ಯಮಧರ್ಮರಾಯನೇ ಒಂದು ಬ್ರಾಹ್ಮಣನ ರೂಪದಲ್ಲಿ ಬರ್ತಾನೆ ಅಲ್ಲಿಗೆ. ಆವಾಗ ತನ್ನ ಪಾಲಿನ ಆಹಾರವನ್ನು ಬ್ರಾಹ್ಮಣ ಕೊಟ್ಟು ಬಿಟ್ಟ. ದಾನದಲ್ಲಿ, ಧರ್ಮದಲ್ಲಿ ಎಷ್ಟು ಎತ್ತಿದ ಕೈ ಅಂತ ಹೇಳುವಂಥದ್ದನ್ನು ನೋಡಬೇಕು ನೀವು. ಅಂದರೆ ಅವನೇನು ಮಾಡಿದ್ದ ಅಂತ ಹೇಳಿದರೆ, ತಂದಂತಹ ಆ ಧಾನ್ಯದಿಂದ ಹಿಟ್ಟನ್ನು ಮಾಡಿ, ಏನೋ ಒಂದು ರೀತಿಯ ಆಹಾರ ಇರ್ಬೋದು, ಹಿಟ್ಟನ್ನು ಮಾಡಿ ಅದನ್ನು 4 ಜನರು ಕೂಡ ತಿಂತಾ ಇದ್ರು. ಯಾವಾಗ ಈ ಬಂದು ಬೇಡ್ತಾನೋ ಯಮಧರ್ಮರಾಯ ಮಾರುವೇಷದಲ್ಲಿ, ಆಗ ತನ್ನ ಪಾಲನ್ನು ಕೊಟ್ಟು ಬಿಡುತ್ತಾನೆ. ಆದರೆ ಅವನಿಗೆ ಅದರಲ್ಲಿ ಹೊಟ್ಟೆ ತುಂಬುವುದಿಲ್ಲ, ಇನ್ನಷ್ಟು ಬೇಕು. ಆಗ ಬ್ರಾಹ್ಮಣನ ಹೆಂಡತಿಯೂ ಕೊಡ್ತಾಳೆ. ಮತ್ತೂ ಯಮಧರ್ಮರಾಯನಿಗೆ ಸಾಕಾಗುವುದಿಲ್ಲ ಬ್ರಾಹ್ಮಣನಿಗೆ. ಮತ್ತೆ ಮಗ, ಮತ್ತೆ ಸೊಸೆ, ಹೀಗೆ ಆ ಕುಟುಂಬದಲ್ಲಿದ್ದ 4 ಜನರು ಕೂಡ ಎಷ್ಟೋ ದಿವಸಗಳಿಂದ ಊಟ ಮಾಡದೇ ಇದ್ದಾಗಲೂ ಅವರಿಗೆ ಸಿಕ್ಕಿದ್ದೇನಿತ್ತಲ್ಲ, ಆ ದಿವಸ ಒಂದಿಷ್ಟು ಏನೋ ಸಿಕ್ಕಿತ್ತು, ಚೂರು ಪಾರು. ಅದನ್ನೂ ಕೂಡ ಯಾವುದೋ ಒಂದು ಜೀವಿ ಬಂದು ಕೇಳಿತು ಅಂತ ಹೇಳುವಾಗ ನನಗೆ ಇಲ್ಲ ಅಂತ ಹೇಳುವಂಥ ಆಲೋಚನೆ ಮಾಡದೆ ತಾನು ಎತ್ತಿ ಕೊಟ್ಟ ನೋಡಿ. ಅದು ದಾನದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ದಾನ ಅಂತ ಆ ದಿವಸ ಆಯಿತು. ಹಾಗೆ ಅದನ್ನು ಪಡ್ಕೊಂಡಂತಹ ಬ್ರಾಹ್ಮಣ ಏನಿದ್ದಾನೆ ಅವನು ಸಾಕ್ಷಾತ್ ಯಮಧರ್ಮರಾಯ. ಅವನು ಅವರ ಮುಂದೆ ತಾನು ಪ್ರತ್ಯಕ್ಷನಾಗ್ತಾನಂತೆ. ಅವರ ಆ ಧರ್ಮ ಬುದ್ಧಿಗೆ, ಅವರ ಆ ದಾನಶೀಲತೆಗೆ, ದಾನಶೂರತ್ವಕ್ಕೆ ಮೆಚ್ಚಿ ಅವರಿಗೆ ಮುಂದೆ ಮೋಕ್ಷವನ್ನು ಅನುಗ್ರಹಿಸ್ತಾನೆ. ಹೀಗೆ ಆ ಬ್ರಾಹ್ಮಣ ಏನು ದಾನ ಕೊಟ್ಟಿದ್ದಾನೋ ಆಗ ಆ ಹಿಟ್ಟಿನ ಚೂರು ಒಂದಷ್ಟು ಅಲ್ಲಿ ಬಿದ್ದಿತ್ತಂತೆ. ಆ ಹಿಟ್ಟಿನ ಚೂರಿನ ಮೇಲೆ ಈ ಮುಂಗುಸಿ ಹೋಗಿ ಹೊರಳಾಡಿತು. ಹಾಗೆ ಹೊರಳಾಡುವಾಗ ಅದರ ಶರೀರದ ಅರ್ಧ ಭಾಗ ಬಂಗಾರ ಆಯಿತು. ಸರಿ, ಈ ದಾನ ಶ್ರೇಷ್ಠವಾದಂತಹ ದಾನ ಅಂದರೆ ಅದಲ್ವಾ. ಇಷ್ಟು ದಿವಸಗಳ ಕಾಲ ಅವನಿಗೆ ಹೊಟ್ಟೆಗೆ ಏನೂ ಇರಲಿಲ್ಲ. ಆದರೂ ಕೂಡ ತನಗಿಲ್ಲ ಅಂತ ಹೇಳುವಂಥದ್ದನ್ನು ಕೂಡ ಗಮನಿಸದೆ ತನಗೆ ಬೇಕೇ ಬೇಕಾಗಿದ್ದಂಥ ವಸ್ತುವನ್ನು ಅವನು ದಾನ ಕೊಟ್ಟ ನೋಡಿ. ಅದು ದಾನದಲ್ಲಿ ಶ್ರೇಷ್ಠವಾದ ದಾನವೇ. ಹಾಗಾಗಿ ಅಲ್ಲಿ ಹೊರಳಾಡಿದಂತಹ ಮುಂಗುಸಿಯ ಶರೀರದ ಅರ್ಧ ಭಾಗ ಚಿನ್ನ ಆಯಿತು. ಯಾವಾಗಲೂ ಕೂಡ ನಮಗೆ ಬೇಕಾದದ್ದನ್ನು ನಾವು ದಾನ ಕೊಡಬೇಕು ಅಂತ ಹೇಳ್ತಾರೆ. ನಮಗೆ ಬೇಡದೇ ಇದ್ದದ್ದು, ನಮ್ಮ ಮನೆಯಲ್ಲಿ ಮೂಲೆಗೆ ಹಾಕಿದ್ದು ಅಥವಾ ನಮ್ಮ ಹತ್ರ ಇದ್ದು ಉಳಿದದ್ದು, ಅದನ್ನು ದಾನವನ್ನು ಕೊಡುವುದನ್ನು ಶ್ರೇಷ್ಠ ಅಂತ ಹೇಳುವುದಿಲ್ಲ. ಅಲ್ಲ, ದಾನವೇ ಅದು ಕೂಡ. ಇವತ್ತು ಅದನ್ನೂ ಮಾಡುವುದಿಲ್ಲ ಜನಗಳು. ಹಾಳಾಗಿ ಹೋದರೂ ಕೂಡ ಕೈ ಎತ್ತಿ ಕೊಡುವುದಿಲ್ಲ ಅಂತ ಹೇಳುವಂಥ ಕಾಲ ಇವತ್ತು. ಹಾಗಿದ್ದಾಗ ಆ ದಾನ ಒಂದು ಲೆಕ್ಕ. ಆದರೆ ಇದು ಹೇಗೆ? ಇದು ಪರಮಸಾತ್ವಿಕವಾದಂತಹ ದಾನ, ಅಪರೂಪದ ಪುಣ್ಯವನ್ನು ತಂದು ಕೊಡುವಂತಹ ದಾನ. ನಮಗೆ ಬೇಕಾಗಿದ್ದದ್ದನ್ನು ಇನ್ನೊಬ್ಬನಿಗೆ ಅಗತ್ಯ ಉಂಟು, ನಮ್ಮಕ್ಕಿಂತ ಹೆಚ್ಚು ಅಂತ ಕಂಡಾಗ ಅಥವಾ ಆ ಭಾವನೆ ನಮ್ಮ ಮನಸ್ಸಿಗೆ ಬಂದಾಗ ಎತ್ತಿ ಕೊಡುವಂಥದ್ದು. ಇದು ದಾನದಲ್ಲಿ ಅತ್ಯಂತ ಶ್ರೇಷ್ಠ. ಇದನ್ನು ನೋಡಿ ಊರ ಜನರು ಮೆಚ್ಚದೇ ಇದ್ರು, ಪ್ರಪಂಚದ ಜನರು ಮೆಚ್ಚದೇ ಇದ್ರು, ಇವನಿಗೆ ಹುಚ್ಚು ಅಂತ ಹೇಳಿದ್ರು ಕೂಡ ಭಗವಂತ ಇದನ್ನು ನೋಡ್ತಾನೆ, ಭಗವಂತ ಇದನ್ನು ಗಮನಿಸ್ತಾನೆ. ನಾವು ಲೋಕದ ಜನರ ದೃಷ್ಟಿಯಲ್ಲಿ ಒಳ್ಳೆಯವರಾಗಬೇಕು ಅಂತ ಏನಿಲ್ಲ, ದೇವರ ದೃಷ್ಟಿಯಲ್ಲಿ ನಾವು ಆವಾಗ ಗೆದ್ದು ಬಿಡ್ತೇವೆ. ಆ ಮುಂಗುಸಿ ಬಂದು ಹೊರಳಾಡಿತು ನೋಡಿ, ಅದರ ಶರೀರ ಅರ್ಧ ಭಾಗ ಬಂಗಾರ. ಇನ್ನು ಇಂತಹ ದಾನ ಮಾಡುವಂತಹ ಸ್ಥಳ ಯಾವುದಾದ್ರೂ ಉಂಟೋ ಅಂತ ಆ ಮುಂಗುಸಿ ಎಲ್ಲ ಕಡೆಯಲ್ಲಿ, ಎಲ್ಲಿ ಯಜ್ಞಗಳಾಯಿತು, ಎಲ್ಲಿ ಯಾಗಗಳಾಯಿತು, ಎಲ್ಲಿ ದಾನ ಆಗ್ತದೆ, ಎಲ್ಲಿ ಧರ್ಮ ಆಗ್ತದೆ, ಎಲ್ಲಿ ಅನ್ನದಾನ ಆಗ್ತದೆ, ಆ ಎಲ್ಲ ಕಡೆಗಳಿಗೂ ಹೋಗಿ ತಾನು ಹೊರಳಾಡುತ್ತದಂತೆ. ಆದರೆ ಎಲ್ಲಿಯೂ ಕೂಡ ಅದರ ಅರ್ಧ ಭಾಗದ ಮೈ ಬಂಗಾರ ಆಗಲಿಲ್ಲ. ಹೀಗೆ ಎಲ್ಲ ಕಡೆ ಸುತ್ತಾಡಿ 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 ಈ ಧರ್ಮರಾಯ ಯಾಗ ಮಾಡ್ತಾ ಇದ್ದಾನೆ ಅಂದರೆ ಇನ್ನರ್ಧ ಭಾಗ ನನ್ನದು ಬಂಗಾರ ಆದೀತು. ಯಾಕೆಂದರೆ ಅವನು ಧರ್ಮಪುತ್ರ, ಅಲ್ಲಿ ಕೋಟಿ 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 ಖರ್ಚು ಮಾಡಿ ದಾನ ಮಾಡಿದ್ದಾನೆ, ಅಲ್ಲಿ ಹೋಗುವ ಅಂತ ಬಂದಿದೆ. ಆದರೆ ಆ ದಾನವೂ ಕೂಡ ಈ ಶಕ್ತುಪ್ರಸ್ಥನ ದಾನಕ್ಕೆ
ಸರಿಸಾಟಿ ಆಗಲಿಲ್ಲ ಅಂತ ಮುಂಗುಸಿ ಹೇಳುತ್ತದಂತೆ. ಇದಾದಾಗ ಧರ್ಮರಾಯನ ಕಣ್ಣು ತೆರೀತದೆ. ಯಾಕಂದರೆ ಅವನಿಗೂ ನಾನು ಸ್ವಲ್ಪ ದಾನ ಮಾಡುವವನು, ನಾನು ಸ್ವಲ್ಪ ಧರ್ಮಬುದ್ಧಿ ಅಂತ ಹೇಳುವ ಅಹಂಕಾರ ಇತ್ತು. ಆದರೆ ಆ ಬಡ ಬ್ರಾಹ್ಮಣನ ಆ ದಾನಕ್ಕೆ ಇದು ಸರಿಸಾಟಿ ಆಗಲಿಲ್ಲ ನೋಡಿ. ಹಾಗೆ ಇಲ್ಲಿಯೂ ಕೂಡ ನಮಗೊಂದು ಸಂದೇಶ ಉಂಟು. ಏನು ಅಂತ ಹೇಳಿದರೆ, ನಾವುಗಳು ಕೂಡ ಕೊಡುವಾಗ ನಮಗೆ ಬೇಕಾದದ್ದನ್ನು ನಾವೆಂತೂ ಕೊಡುವುದಿಲ್ಲ, ನಮಗೆ ಬೇಡದೇ ಇದ್ದದ್ದನ್ನು ಕೊಡುವುದಲ್ಲ. ಕೊಡುವಾಗ ನಾವು ಆ ವ್ಯಕ್ತಿಗೆ ಅಗತ್ಯ ಉಂಟು ಅಂತ ಹೇಳಿ ಆದಾಗ ನಮ್ಮ ಸ್ವಾರ್ಥವನ್ನು ನೋಡದೆ, ಅಥವಾ ತಿರುಗಿ ಅವನು ನನಗೇನೋ ಕೊಡ್ತಾನೆ, ಯಾವಾಗ ಕೊಡ್ತಾನೆ ಅಂತ ಹೇಳುವಂಥ ನಿರೀಕ್ಷೆಯನ್ನು ಇಟ್ಟುಕೊಳ್ಳದೆ ಮನಃಪೂರ್ವಕವಾಗಿ ಇದು ಭಗವಂತನಿಗೆ ಕೊಡ್ತಾ ಇದ್ದೇನೆ ಅಂತ ಹೇಳುವಂಥ ಭಾವನೆಯಿಂದ ಕೊಡಬೇಕು. ಕೊಡುವಾಗ ತೆಗೆದುಕೊಳ್ಳುವವನು ಉದ್ಧಾರ ಆಗ್ತಾನೆ ಅಂತ ನಮ್ಮ ಭಾವನೆ ಇರುವುದಲ್ಲ. ನಾನು ಕೊಟ್ಟೆ, ಅವನಿಗೆ ನನ್ನಿಂದ ಸಹಾಯ ಆಯಿತು ಅಂತ ಅಲ್ಲ. ಕೊಡುವವನು ಕೊಟ್ಟು ಉದ್ಧಾರವಾಗ್ತಾನೆ ಅಂತ ತೆಕ್ಕೊಳ್ಳುವವನು ಉದ್ಧಾರ ಆಗುವುದಲ್ಲ. ಯಾರು ಕೊಡ್ತಾರೆ ನೋಡಿ, ಅವರು ಕೊಟ್ಟು ಉದ್ಧಾರ ಆಗ್ತಾನೆ ಅಂತ ಹೇಳುವಂಥದ್ದು. ಈ ಎಲ್ಲ ಭಾಗಗಳನ್ನು ಕೂಡ ನಾವು ಗಮನ ಇಡಬೇಕು. ದಾನ ಮಾಡುವಾಗಲೂ ಕೂಡ ಈ ಎಲ್ಲ ಎಚ್ಚರಿಕೆ ನಮಗಿರಬೇಕು. ಕೊಡುವಾಗ ತೆಗೆದುಕೊಂಡವರ ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ದಾನ ಮಾಡಬೇಕು. 4 ಜನರಿಗೆ ಗೊತ್ತಾಗುವ ರೀತಿಯಲ್ಲಿ ದಾನ ಮಾಡಬೇಕು. ನಾನು ಕೊಟ್ಟದ್ದು ಎಲ್ರಿಗೂ ಗೊತ್ತಾಗಬೇಕು ಅಂತ ಹೇಳುವಂಥ ಭಾವನೆಯು ನಮ್ಮ ಮನಸ್ಸಿಗೆ ಬರಬಾರದು. ಈ ರೀತಿಯ ದಾನ ನಮ್ಮದಾದಾಗ ದೇವರು ಮೆಚ್ಚುತ್ತಾನೆ, ಭಗವಂತ ಮೆಚ್ಚುತ್ತಾನೆ. ಸತ್ಕರ್ಮಗಳು ಮಾಡಿದಂತಹ ಫಲ ನಮಗೆ ದೊರಕ್ತದೆ. ಶುಭವಾಗಲಿ, ಮಂಗಳವಾಗಲಿ. ಕೃಷ್ಣ ಅರ್ಪಣಮಸ್ತು.